రావాలి రెడీ ఎక్కడ ఇక్కడ రావాలా ఇక్కడికి రావాలి 1 మినిట్ ఇక్కడ రెడీ ఆడకుండా వద్దురమ్మా వద్దుసేమ్మా ఆడమ్మ ಎಲ್ಲ ಇಲ್ಲೇ ಇಲ್ವಾ ಇಲ್ಲೇ ನೋಡ್ಕೊಳ್ಳಿ ದಯವಿಟ್ಟು ಯಾರು ಮುಂದೆ ಹೋಗ್ಬೇಡ್ರಿ ಬ್ರದರ್ ಕ್ಯಾಮ್ರಾ ಬರ್ತಾ ಇದೆ ಅದಕ್ಕೆ ಕೈಗೆ ಎತ್ಕೊಂಡ್ರೆ ನೀವು ಹೈಟಲ್ಲಿ ಹಿಡ್ಕೋಬೋದು ಚೂರು ನನ್ನ ಕ್ಯಾಮ್ರಾ ಓಕೆ ನಾನೇನಪ್ಪ ನನ್ನ ಕ್ಯಾಮ್ರಾ ಮೂರು ಕಲರ್ ಇದೆ ಅದಕ್ಕೆ ಯಾರು ಯಾವ ಕೀ ಹತ್ಕೊಂಡು ಆನ್ ಮಾಡಿದ್ರು ತಾಳು ಈಗ ಇಷ್ಟ ಬಂದಿತ್ತು ಕ್ಯಾಮ್ರಾ ಡೌನ್ ಮಾಡಿ ಮುಂದೆ ಸರ್ ಡೌನ್ ಮಾಡಬೇಕ ಕ್ಯಾಮ್ರಾ ಡೌನಾ ಸರ್ ಓಕೆನಾ ಸರ್ ಅಲ್ಲ ಕ್ಯಾಮ್ರಾ ಡೌನ್ ಸರ್ ಸ್ವಲ್ಪ ಸೈಡ್ ಸರ್ ನಿಮ್ಗೆ ಆಪ್ಷನ್ ಇಲ್ಲ ಸರ್ ಬಟ್ ಬೆಸ್ಟ್ ಕಲರ್ ಸಿಗಲ್ಲ ಈಗ ಓಪನ್ ಮಾಡಪ್ಪ ಹಾಂ ಹಂಗೆ ಸ್ವಲ್ಪ ಇನ್ನೇ ಬರ್ರಿ ಮುಂದೆ ಕೊಟ್ಟಿದ್ದೀರಾ ಸರ್ ಸರ್ ಸ್ವಲ್ಪ ಕ್ಯಾಮ್ರಾ ಡೌನ್ ಮಾಡ್ರಪ್ಪ ಹಿಂದೆ ಬಾಮಲ್ಲ ಇದೆಲ್ಲ ಇರೋ ಸೈಡು actually good that's great. Thanks sir. ಎಲ್ ಸಿ ಡಿ ಬರ್ತದೆ ನಂದ ಈಗ ಯಾವುದು ಬರ್ತಾ ಇಲ್ಲಲ್ಲ ಜಾಸ್ತಿ ನಾವು ಚೂರು ನಿಂದೆ ಬಂದ್ಬಿಡ್ರಿ ಸ್ವಲ್ಪ ಒಂದು ಚೂರು ನಿಂದೆ ಬಂದ್ಬಿಡ್ರಿ ಅಷ್ಟೇ ಎಲ್ ಸಿ ಡಿ ಬರ್ತಾಯಿದೆ ನಿಮ್ಮದು ಓಕೆ ಸರ್ ಹಂಗೆ
ನಿಮ್ಗೆ ಶಾರ್ಟ್ಗೆ ಗೌನಕ್ಕೆ ತಪ್ಪಿ ಅಲ್ಲಿ ಕರಲ್ ಸರ್ ಗಾಡೀಲಿ ಇನ್ನೊಂದು ಕೂಡ ಇಲ್ಲಿ ಹಂಗೆ ಅರ್ಥ ಬಿಡೋಕ್ತಾರೆ ಎಲ್ಲ ಮಸ್ತ್ ಸ್ವಲ್ಪ ನಾನು ನನಗಿನ್ನ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ, ನಾನು ಒಂದು ಹೈಟೇ ಮಾಡಿಲ್ಲ. ನೀನು ಅಷ್ಟು ಹೈಟ್ ಇಟ್ಕೊಂಡು ಇನ್ನೂ ಡೌನ್ ಮಾಡೋದು ಏನು ಮಾಡಲಿ? ನನಗಿನ 3 ಅಗಲ ಹೈಟ್ ಇಟ್ಕೊಂಡಿದ್ಯಪ್ಪ ನೀನು ನಿನ್ನ ಹೈಟ್ಗೆ ನೋಡೋ. ಹ್ಞೂ ಏನು ಮುಗ್ದ ಮೇಲೆ ಆಫ್ ಮಾಡ್ಬಿಡ್ತೀನಿ ಇರೋ. ಸಾಕು ಅವ್ರು ಕೂತ್ಕೊಂಡಿರೋದಕ್ಕೆ ನಾನು ಡೌನ್ ಮಾಡಿದೆ. ಅಣ್ಣ ಸ್ವಲ್ಪ ಹಿಂದಕ್ಕೆ ತಗೋಣ ಇದು. ಹಾಂ ಸಾಕು ಅಷ್ಟು ಮುಂದಕ್ಕೆ ಯಾಕೆ ಇಟ್ಕೊಂಡಿದ್ದೀವರು? ನಾನು ನಿನ್ನ ಲೆನ್ಸ್ ಬರಲಿ ಅಂತನಾ? ಕ್ಯಾಮ್ರಾ ಸ್ವಲ್ಪ ಬ್ಯಾಕ್ ಬರುತ್ತಾ? ಏಯ್ ಎಲ್ಲ ಹಿಂದೆ ಬರುತ್ತೆ, ಎಲ್ಲ ಹಿಂದೆ ಎತ್ತೋಕರ ಎಲ್ಲ ಅವಾಗ ಎಲ್ಲ ಒಟ್ಟಿಗೆ ಬ್ಯಾಕ್ ಹೋಗ್ರಿ. ಎಲ್ಲ ಒಟ್ಟಿಗೆ ಹೋದ್ರೆ ಗಾಡಿ ಮೂವ್ ಆಗುತ್ತೆ, ಹಿಂದೆ ಬಂದ್ರೆ ಅದಕ್ಕೇನೆ ಹಿಂದೆ ಬಾ. ಶಂಕರ್ರಾವ್ ನಿಮ್ಮ ಲೆನ್ಸ್ ಉಡ್ಡು. ಹಾಂ ಓಕೆ ತೊಳ್ಕೊ ಮುಂದೆ ಬಂದ್ಬಿಟ್ರೆ ಸ್ವಲ್ಪನೇ ಹಾಂ ಇನ್ನೂನಾ? ಹಾಂ ಮತ್ತೆ ನಾನು ನೈಟಿಗೆ ನಾನು ಬೆಂಡ್ ಆಗೋ ಅವಶ್ಯಕತೆ ಏನಿಲ್ಲ. ಯಾರ ಫ್ರೇಮ್ಗೂ ಅಡ್ಡಾನೇ ಬರೋಲ್ಲ. ನನ್ನ ಗಾಡಿ ಓನರೇ ಕಾಣಿಸ್ತಾ ಇಲ್ಲ ಇಲ್ಲಿ ಫ್ರೇಮಲ್ಲಿ. ಈಗ ಕಾಣಿಸೋದು. ಯಾಕೆ ಈಚೆ ಹೋಗ್ಬಿಡೋನು? ಆವಾಗ ನೆಕ್ಸ್ಟ್ ಗಾಡಿ ಇನ್ನೊಂದು ಮುಂದಕ್ಕೆ ಮೂವ್ ಮಾಡಿದ್ರೆ ಇಲ್ಲ ಒಬ್ಬರೇ 4 ಕ್ಯಾಮ್ರಾ ಇವತ್ತು ಇವಾಗ ನಿಮ್ಮನ್ನ ಯಾಕಂದ್ರೆ ತುಂಬಾ ಲೇಟ್ ಆಗಿ ಕಾರ್ಯಕ್ರಮಕ್ಕೆ ನಾನು ಹೊರಗೇರಿದ್ದೆ. ಸೊ ನೀವು ಎಲ್ಲರೂ ಬಂದಿರೋದು ತುಂಬಾ ಎಲ್ರಿಗೂ ಶಾಕಿಂಗ್ ಅಂತ ಎಲ್ಲ ಬರ್ತಾರೆ ಅಂತ ಹೇಳಿ ಏನು ಮಾಡ್ತಾರೆ ಚಿತ್ರ ಮಾಡೋದು ಅಂತ ಚಿತ್ರ ಮಾಡಿದ್ವಿ. ಚಿತ್ರನ ಜನರು ಮತ್ತೆ ಎಲ್ಲ ಸೇರಿ ಎಲ್ಲ ಫ್ರೆಂಡ್ಗಳು ಮಾಡಿರೋ ಯಶಸ್ವಿ ತುಂಬ ಸಂತೋಷ. ಮುಖ್ಯವಾಗಿ ಒಂದು ಚಿತ್ರ ಚೆನ್ನಾಗಿದೆ ಅನ್ನೋ ಒಂದು
ಮಾತು ಬಂದಿರ್ತದೆ ಎಲ್ಲ ಅಂಶಗಳು ಚೆನ್ನಾಗಿದೆ. ಸೂಪರ್ ಹಿಟ್ ಆಗಬೇಕು ಅಂದರೆ ಇನ್ನೂ ಅದರ ಡೆಪ್ತ್ ಏನು ಹೇಳ್ತೀವಿ ಕತೆ ವಿಷಯ ಆಗ್ಬೋದು, ಆ ಕತೆಗೆ ಸೂಕ್ತವಾದಂಥ ಸಂಭಾಷಣೆ ಆಗ್ಬೋದು, ಹಾಗೆ ಒಂದೊಂದು ಜೋಡಿಸ್ಕೊಂಡು ಹೋಗ್ತಾರೆ. ಎಲ್ಲನೂ ಚಿತ್ರಕ್ಕೆ ಬೇಕಾದಂಥ ಅಂಶಗಳು ತುಂಬ ವೃತ್ತದಂಗೆ ಕೋಣಿಸಿದಾಗ ಮುಂಚಿನ ಆಹಾರ ದೊಡ್ಡ ಸಕ್ಸಸ್ ಆಗಬೇಕು ಅಂದರೆ ಎಲ್ಲ ತುಂಬ ಮುಖ್ಯವಾಗಿ ಶ್ರದ್ಧೆ ವೃತ್ತಿಯಿಂದ ಮಾಡೋದು ಚಿತ್ರನ ಎಲ್ಲರೂ ಮಾಡ್ತಾರೆ, ಬಟ್ ಈ ಚಿತ್ರ ಗೊತ್ತು ಅಂತ ನನಗೆ. ಸೊ ಆ ವಿಷಯದಲ್ಲಿ ಒಬ್ಬ ರೈಟರ್ ಅನ್ನೋದು, ಡೈರೆಕ್ಟರ್ ಅನ್ನೋದು, ಒಬ್ಬ ಡೈಲಾಗ್ ರೈಟರ್ ಅನ್ನೋದು, ಸ್ಟೋರಿ ರೈಟರ್ ಅನ್ನೋದು ಎಲ್ಲರೂ ತುಂಬ ಮುಖ್ಯ ಆಗ್ತಾರೆ. ಹಾಗೆ ನಾಯಕ ನಟ ದರ್ಶಕರು ಸಾಕು ಮಾಡಿದ್ರೆ ಆಕ್ಟಿಂಗ್ ಎಲ್ಲರೂ ಹೋಗ್ತದೆ. ಅದು ಎಲ್ಲರೂ ಆಗ್ತಾರೆ ಪಾಪ, ನೀವು ಆಕ್ಟ್ ಮಾಡ್ತೀರ. ಆ ಕತೆ ತುಂಬ ಮುಖ್ಯ ಆಗುತ್ತೆ. ಆ ಪಾತ್ರ, ಆ ಕತೆ ಒಂದು, ಆ ಕತೆಗೆ ತಕ್ಷಣಂಗೆ ಒಬ್ಬ ಹೀರೋಗೆ ಸಿಗುವಂತ ಕ್ಯಾರೆಕ್ಟರ್ ಅಂತೀವಲ್ಲ, ಪಾತ್ರ ಅಂತೀವಲ್ಲ, ತುಂಬಾ ವಿಭಿನ್ನವಾಗಿರುವಂಥದ್ದು ಸಿಗೋದು ತುಂಬಾ ಅಪರೂಪ. ಅದೆಲ್ಲ ಚಿತ್ರಗಳು ಒಂದೊಂದು ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ಅದು ಮಾಡೋ ಸಂದರ್ಭದಲ್ಲಿ ಈ ಚಿತ್ರದಲ್ಲಿ ದರ್ಶನ್ ಅವರಿಗೆ ಈ ತರ ಒಂದು ಪಾತ್ರ ಸಿಕ್ಕಿರೋದು ನಿಜವಾಗ್ಲೂ ನಾನಲ್ಲ, ಚಿತ್ರತಂಡ ಅಲ್ಲ, ಇಡೀ ಕರ್ನಾಟಕದ ಜನತೆ, ಇಡೀ ಚಿತ್ರಪ್ರೇಮಿಗಳು ತುಂಬಾ ಇಷ್ಟಪಟ್ಟು ಅವರಿಗೆ ಹಲವಾರು ಬಿರುದುಗಳನ್ನ ಕೊಡ್ತಾರೆ. ಈ ಒಂದು ಸಂತೋಷ ಸಂದರ್ಭದಲ್ಲಿ ಮೂಲವಾಗಿ ಇಂಥ ಒಂದು ದೊಡ್ಡ ಸಕ್ಸಸ್ ಆಗ್ಬೇಕು ಅಂದ್ರೆ ಯಾರ್ಯಾರ ಕಾರಣ ಅನ್ನೋದನ್ನ ನಾವು ಮಾತಾಡ್ಕೊಂಡಾಗ ಕತೆ ಬರೋದು ತುಂಬಾ ಮುಖ್ಯ ಆಗ್ತದೆ. ನಮ್ಮಲ್ಲಿ ಕತೆ ಬರೆಯೋದು ತುಂಬಾ ಕಮ್ಮಿ ಆಗ್ಬಿಡ್ತದೆ. ಒಂದು ಒಳ್ಳೊಳ್ಳೆ ಕತೆಗಳು ಸಿಗ್ಬೇಕು ಅಂತ ಎಷ್ಟು ಹುಡುಕ್ತೀವಿ ನಾವು ಅಂತ. ಅದು ಒಂದು ಸಮುದ್ರದಲ್ಲಿ ಒಂದು ಮುತ್ತುರುತ್ತಾಗೆ ಮುತ್ತುರುತ್ತಕ್ಕೆ ಹೋಗೋದು ಅಂತ ಗೊತ್ತಾಗುತ್ತೆ. ಆದ್ರೆ ಒಬ್ಬ ಡೈರೆಕ್ಟರ್, ಒಬ್ಬ ನಿರ್ಮಾಪಕ, ಒಬ್ಬ ಸ್ಟಾರ್, ಅದರಲ್ಲೂ ಸೂಪರ್ ಸ್ಟಾರ್ ನಮಗೆ ಕತೆ ದಿನ ಬೆಳಿಗ್ಗೆ ಅಂದ್ರೆ ಎಷ್ಟು ಕತೆ ಹುಡುಕ್ತಾ ಇರ್ತೀವಿ ನಮ್ಗೆ ಗೊತ್ತಾಗುತ್ತೆ. ಕತೆ ಅದು ತುಂಬಾ ಮುಖ್ಯ. ಜಡೇಶ್ ಅವರು ಕತೆನ ತುಂಬಾ ಚೆನ್ನಾಗಿ ಬಂದು ಅರುಣ್ ನನ್ನ ಜೊತೆ ಕೂರಿಸಿದ್ರು. ಆ ಕಥೆನ ಸೇರಿದ್ರು ತುಂಬಾ ಅದ್ದೂರಿಯಾಗಿ ಒಳ್ಳೆ ಅದ್ಭುತವಾದ ಕತೆ ಕೊಟ್ಟಂತ ಜಡೇಶ್ ಅವ್ರಿಗೆ. ಮತ್ತೆ ಆ ಕತೆ ಕೊಟ್ಟ ನಂತರ ಅದನ್ನ ಇನ್ನೂ ಸ್ಟ್ರಾಂಗ್ ಮಾಡಿ ಜನಗಳಿಗೆ ಮನಸ್ಸಿಗೆ ತಟ್ಟುವಂತ ಡೈಲಾಗ್ ತುಂಬಾ ಮುಖ್ಯವಾದ ಕೆಲಸ. ಈ ಚಿತ್ರದಲ್ಲಿ ಆ ಸಂಭಾಷಣೆ ಬರೆದಂತ ಮಾಸ್ಟರ್ ತುಂಬಾ ಹತ್ರ ಪ್ರೇಕ್ಷಕರು. ಸೊ ಅವರಿಗೆ ಈ ಇಬ್ಬರ ಒಂದು ಏನೇನು ಪಿಲ್ಲರ್ಸ್, ಆಮೇಲೆ ಇಲ್ಲಾಂದ್ರೆ ಫೌಂಡೇಶನ್ ತಪ್ಪಾಗುತ್ತೆ ಅಂತ ಒಂದು ಪ್ಲಾಟ್ಫಾರ್ಮ್ ಕಾರ್ಯನಿರ್ವಹಿಸಬೇಕು. ಈ ಚಿತ್ರದಲ್ಲಿ ಹಲವಾರು ಕಲಾವಿದರು ನಡೆಸಿದ್ದಾರೆ. ಹಲವಾರು ಕಲಾವಿದರು ನಡೆಸಿರೋದ್ರಲ್ಲಿ ಎಲ್ಲರೂ ತುಂಬಾ ಅದ್ಭುತವಾಗಿ ನಡೆಸಿದ್ರು. ಎಲ್ಲ ಖುಷಿಯಾಗಿ ಎಲ್ಲರೂ ಅವರವರ ಪಾತ್ರನ ಎಷ್ಟು ದೂರದಷ್ಟು ಅವರ ಪರ್ಫಾರ್ಮೆನ್ಸ್ ಆಗ್ಬೋದು ಅಷ್ಟು ಕೊಟ್ಟಿದ್ದಾರೆ. ಸೊ ಅವರೆಲ್ಲರ ಖುಷಿ, ಸಂತೋಷ ಎಲ್ಲರ ಜೊತೆಯಲ್ಲಿ ಸೂರಜ್ ಒಬ್ಬರು ತುಂಬಾ ಮುಖ್ಯವಾಗಿ ಒಂದು ಒಳ್ಳೆ ಪಾತ್ರ, ಒಬ್ಬ ಹೊಸ ಪ್ರತಿಭೆ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿಕೊಂಡು ಆ ಒಂದು ಚಿತ್ರದ ಚಿತ್ರೀಕರಣ ಎಲ್ಲ ಆಗಿ ಅವರು ಒಂದು ಆಗಬಾರ್ದಾಗಿತ್ತು. ಒಂದು ಆಕ್ಸಿಡೆಂಟ್ ಆಗಿ ಅದರಲ್ಲಿ ಅವರು ಸ್ವಲ್ಪ ಕಾಲು ಪ್ರಾಬ್ಲಮ್ ಆಗಿದೆ. ಮುಖ್ಯವಾಗಿ ಈ ಮೂವರನ್ನ ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತೆ ದರ್ಶನ್ ಅವರು ಎಲ್ಲ ಮಾತಾಡ್ತಾ ಮೂವರು ಒಂದು ಕಾರ್ ಕೊಡಬೇಕು. ಈ ಮೂರರ ಸಂಭ್ರಮ ಕುತ್ಕೊಂಡು ನಾವು ಅಲ್ಲಿ ಇಲ್ಲಿ ಆಡಿಟೋರಿಯಂ ಮಾಡೋದು ಅಂತಲ್ಲ, 3ನೇ ದಿನ ಆಚರಣೆ ಅನ್ನೋದು ಮಾಮೂಲಿ ಮಾಡ್ತಾ ಇರ್ತೀವಿ. ಆಚರಣೆ ಅನ್ನೋದು ದೊಡ್ಡ ವಿಷಯ ಅಲ್ಲ. ಸೊ ಆಚರಣೆಯನ್ನು ನಾವು ಈ ತರ ಮಾಡೋಣ. ಸೊ ಈ ಮೂವರಿಗೂ ಒಂದು ಕಾರ್ನ ಕೊಡೋಣ. ಈ ಸಂದರ್ಭದಲ್ಲಿ 100ನೇ ದಿನದ ಒಂದು ಅದ್ದೂರಿಯಾದಂಥ ಒಂದು ಆಚರಣೆಯನ್ನು ಏನಿರ್ತದೆ ನಾವು ಈ ತರ ಆಚರಿಸ್ಕೋಬೇಕು ಅನ್ನೋದನ್ನ ನಮ್ಗೆ ಅನ್ನಿಸ್ತು. ಖುಷಿಯಾಗಿ ನಿಮ್ಮ ಹತ್ರ ಹೊರಚು ಈ ಮಾಸ್ತಿ ಅವರಿಗೆ ಜಡೇಶ್ ಯಾವುದು ಸರ್, ಎಷ್ಟು ಬೆಲೆ ಬಾಳುವಂಥದ್ದು, ಹೇಗೆ ನೀವು ಕರ್ಕೊಂಡೋಗಿಲ್ಲ ಅಂತ ಕೇಳಿದ್ರೆ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೀವು ಹೊಡಿತಾ ಇದ್ದೀರಾ? 1000 ಆಗ್ಬೋದು, 1000 ರೂಪಾಯಿ ಗಿಫ್ಟೇ ಸರ್. ಆಗಲಿ ಸರ್. ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಎಂದು ಕೇಳಲ್ಲ ನಾವು. ಪ್ರೀತಿ
ನಾವು ಅದನ್ನು ಕೊಡ್ತಾ ಇದೀವಿ ಅಂತಲ್ಲ, ಅವರು ಮಾಡಿರುವಂಥ ಒಂದು ಕೆಲಸಗಳನ್ನ ಅವರು ಶ್ರದ್ಧೆಯಿಂದ ಮಾಡುವಂಥ ಒಂದು ಚಿತ್ರನ ನಮಗೆಲ್ಲ ಖುಷಿಯಾಗಿ ಇಡೀ ರಾಜ್ಯದ ಜನತೆ ಖುಷಿಯಾಗಿರೋದ್ರಿಂದ ಅಂತ ಒಂದು ಚಿಕ್ಕ ಕಾಣಿಕೆ ಅಷ್ಟೇ. ಸ್ಮಾಲ್ ಸಿನಿಮಾಗಳು ತುಂಬ ಚೆನ್ನಾಗಾದಾಗ ತಂತ್ರಜ್ಞಾನ ಈ ಥರದೊಂದು ಉತ್ತೇಜನ ಕೊಡ್ತಕ್ಕಂಥದ್ದು ನಿಜವಾಗ್ಲೂ ತುಂಬ ಪಾಸಿಟಿವ್ ನೋಟ್ ಎಲ್ಲ ಇಂಡಸ್ಟ್ರಿಯಲ್ಲಿ ಈ ಥರದೊಂದು ಕಾರ್ಯಗಳು ಬೇರೆ ಇಂಡಸ್ಟ್ರಿಯಲ್ಲೂ ನಡೀತಾ ಇತ್ತು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನೀವು ಕಡಲವಾಗಿ ತುಂಬ ಜನಕ್ಕೆ ಉತ್ತೇಜನ ಆಗುತ್ತೆ. ಬೇರೆ ಪ್ರೊಡ್ಯೂಸರ್ಸ್ಗೂ ಎಲ್ಲ ಒಂದು ಕಡೆ ನಾವು ಕೊಡಬೇಕು ಅನ್ನೋ ಮೋಟಿವ್ ಆಗುತ್ತೆ. ಈ ಮೋಟಿವ್ ಬಂದಿದ್ದು ಇವಾಗ ಈಗ ಯಾರು ನಾವ್ಯಾರು ಹೊಸದಲ್ಲ, ನಮ್ಗೆ ಇದೇನು ಕೊರತೆ ಇರೋದು ಅಂತಂದ್ರೆ ರೈತರು ಬರಗಾರರಿಲ್ಲ. ಸೊ ಕಥೆಗಳು ಈ ಮಧ್ಯದಲ್ಲಿ ಖುಷಿ ಆಗುತ್ತೆ. ಸೊ ಓನ್ಲಿ ಬಿಕಾಸ್ ಆಫ್ ದ ಕಥೆಗಳು ಬೇಕು, ಕಥೆ ಬೇಕು. ಸೊ ಎಲ್ಲ ರೈಟರ್ಸ್ಗೂ ಒಂದು ಗುರುತಿಸಲ್ಲ ನಾವು. ಸೊ ಒಳ್ಳೆ ಕಥೆಗಳು ಬರೀತೀವಿ, ಒಳ್ಳೊಳ್ಳೆ ಕಥೆಗಳನ್ನ ತರಲಿ ಚಿತ್ರರಂಗಕ್ಕೆ ಅಂತ ಒಂದು ರೈಟರ್ಸ್ಗಳು ಬರಬೇಕು ಅನ್ನೋ ಒಂದು. ಎರಡನೇದು ಅದನ್ನ ಇಟ್ಕೊಂಡು ಸಂಭಾಷಣೆ ಬರೀತಾ ಇರ್ತಾರೆ, ಸುಮಾರು ಜನ ಬರೀತಾರೆ ಪಾಪ, ಅವ್ರಿಗೂ ಒಂದು ಪ್ಲಾಟ್ಫಾರ್ಮ್, ಅವ್ರಿಗೂ ಬರ್ತೀವಿ. ಸೊ ಇವೆರಡು ಸ್ಟ್ರಾಂಗ್ ಆದರೆ ತುಂಬಾ ಅದ್ದೂರಿಯಾಗಿ ಯಶಸ್ವಿ ಚಿತ್ರಗಳನ್ನ ಕೊಡ್ಬೋದು. ಅದೇ ರೀಸೆಂಟ್ ಆಗಿ ತರುಣ್ ಸರ್ ಒಂದು ಪ್ಲಾಸ್ಟಿಕ್ ಯಾರನ್ನೇ ಖರೀದಿ ಮಾಡೋದು ತಾಯಿ ಅವ್ರನ್ನ ನಾವೆಲ್ಲ ಅನ್ಕೊಂಡ್ವಿ ಬಹುಶಃ ನಟೇರ ತುಂಬಾ ದೊಡ್ಡ ಸಕ್ಸಸ್ ಆಯಿತು, ಒಳ್ಳೆ ರೆಮ್ಯುನರೇಷನ್ ಬಿಟ್ಟಿದ್ದಾರೆ, ಹಾಗಾಗಿ ಗಾತ್ರ ಹೊರಟು ಅಂತ. ಸೊ ಅದನ್ನ ನೀವು ಪಡಿಸಿದ್ದೇನೆ ಅಥವಾ ಹೇಗೆ ಅನ್ಕೊಳ್ಳೋದಲ್ಲ, ನಿಜಾನೇ ತಾನೆ. ಅದಕ್ಕೆ ಒಳ್ಳೆ ಪೇಮೆಂಟ್ ಸಿಕ್ಕಿದೆ. ಏನಾಗುತ್ತೆ ಅಂದ್ರೆ ತರುಣ್ ಆಗಲಿ ದರ್ಶನ್ ಆಗಲಿ ಚಿತ್ರಕ್ಕೆ ನಮಗೆ ಒಬ್ಬ ಹೀರೋ, ಒಬ್ಬ ಡೈರೆಕ್ಟರ್, ಸೊ ನಾವು ಈ ತರ ಕುತ್ಕೊಂಡು ಈ ತರ ಒಂದು ಸರ್ಪ್ರೈಸಿಂಗ್ ಅಂತ ಏನಂತ, ಸೊ ಇದನ್ನ ಮುಂಚೆ ಹೇಳ್ಬೋದಾಗಿತ್ತು. ಅದು ಬೇರೆ ಬೇರೆ ಏನೇನೋ ಆಗುತ್ತೆ. ಅದಕ್ಕೆ ನಿಮ್ಗೂ ಅಷ್ಟೇ, ನೀವು ಬಂದ ತಕ್ಷಣ ಏನ್ ಸರ್ ಶುರು ಮಾಡ್ತೀವಿ. ಸರ್ಪ್ರೈಸ್ ನಮ್ದು ರಾಕ್ಲೈಟ್ ಕಾಂಟ್ರವರ್ಸಿ ಇರಲ್ಲ, ಸಸ್ಪೆನ್ಸ್ ಇರ್ತದೆ, ಎಂಟರ್ಟೈನ್ಮೆಂಟ್. ಅವ್ರು ಕೇಳೋದು ನನಗೆ ಕೇಳಿದ್ರೆ ಆಕ್ಚುಲಿ ನಾನು ಸೀಕ್ವಲೇ ಮಾಡೋಣ ಮುಗಿದ ಕಾಟೇರ ಮುಂದೆ ಕತೆ ಅಲ್ಲ ನನಗೆ ಇಷ್ಟ, ನನಗೆ ಇಷ್ಟ. ಅಲ್ಲ, ಯಾಕಂದ್ರೆ ಕಾಟೇರ ಕನ್ನಡದಲ್ಲೇ ಗೆದ್ದೆತ್ತಿ ಬಾಲಾಡಿ ಬರ್ಬೋದು, ಗೆದ್ದೆತ್ತಿ ಬಾಲಾಡಿ ಮುಗಿತ ಇನ್ನೂ ಅದ್ರ ಹೇಳಿತೀವಿ ಅಂದ್ರೆ ಈಗ ಫಸ್ಟ್ ಹಾಫ್ ನಿಮ್ಗೆ ಆಕ್ಚುಲಿ 3 ಅವರ್ ಈ ಸಕ್ಸಸ್ ಬರ್ಬೋದು ಮುಂದಕ್ಕೆ. ಯಾರಾದ್ರೂ ಏನಂತಂದ್ರೆ ನಾವು ಕತೆ ಸಿಕ್ಕಿದ್ರೆ, ಈ ಕತೆ ಸಿಕ್ಕಿದ್ರೆ ದರ್ಶನ್ ಶೂಟ್ ಆಗುತ್ತೆ, ದರ್ಶನ್ ಕತೆ ಕೆಲವು ಜನ ಇಲ್ಲ. ಸೊ ಆ ತರ ಮಾಡ್ಕೊಂಡು ನಾನೇನು ಇಮಿಡಿಯೇಟ್ ಆಗಿ ಆ ಹೀರೋಗಳು ಡೇಟ್ ಇಟ್ಕೊಂಡು ಈ ಹೀರೋ ಡೇಟ್ ಇಟ್ಕೊಂಡು ಸಿನಿಮಾ ಮಾಡೋದು ನಾನು ಹಂಗ ಹೀರೋ ಡೇಟ್ ಇದ್ರು ಕತೆ ಸಿಗಲ್ಲ, ನಾನು ಹೀರೋ ಡೇಟ್ ಆ ತರ ಮೂವರು ಅದ್ರ ಸಿಕ್ಕಿದಾಗ ಸೆಟ್ ಆಗುತ್ತೆ. ದರ್ಶನ್ ಅವರು ಬಿಫೋರ್ ಒಬ್ಬ ಟೆಕ್ನಿಷಿಯನ್, ಸೊ ಹಂಗಾಗಿ ಇವತ್ತು ನಿಮ್ಮ ಚಿತ್ರದ ಟೆಕ್ನಿಷಿಯನ್ಸ್ ಒಂದು ಉತ್ತೇಜನ ಕೊಡ್ತಿರೋದು ಟೆಕ್ನಿಷಿಯನ್ ಆಗಿ ಬಹಳ ಖುಷಿ ಆಗುತ್ತೆ. ಏನಂದ್ರೆ ಪ್ರೊಡ್ಯೂಸರ್ ಕಾಣಿಸ್ತಾರೆ, ಡೈರೆಕ್ಟರ್ ಕಾಣಿಸ್ತಾರೆ, ಹೀರೋಗಳು ಕಾಣಿಸ್ತಾರೆ, ಕಲಾವಿದರು ಕಾಣಿಸ್ತಾರೆ, ಟೆಕ್ನಿಷಿಯನ್ಸ್ಗಳು ಕಾಣಿಸ್ತಾರೆ, ಅವ್ರು ಮುಂದಿರ್ತಾರೆ. ಅವರಿದ್ರೆ ನಾವು ಒಬ್ಬೊಂದು ಆಕ್ಚುಲಿ ಒನ್ ಮ್ಯಾನ್ ಶೋ ಅಲ್ಲ, ಅದಕ್ಕೆ ಯಾವಾಗಲೂ ಹೇಳ್ತೀವಿ ಇಟ್ಸ್ ನಾಟ್ ಒನ್ ಮ್ಯಾನ್ ಶೋ. ಇದೊಂದು ಹೊಸ ಆದಾಯ ಸರಿಯಾದ ವೇದಿಕೆ ಸಿಗ್ತಲ್ಲ, ಈ ಒಂದು ಅದರಲ್ಲೂ ಕೆಲವರು ಏನು ಕೆಲಸ ಮಾಡಿಲ್ಲ, ನಾನು ಟೆಕ್ನಿಷಿಯನ್ ಅಂತ ಹೇಳಿ ಕಂಟೆಂಟ್ ಇತ್ತು, ಅದೇ ಅವ್ರ ಹತ್ರ ಕೆಲಸ ಇದೆ, ಒಂದಲ್ಲ ಒಂದಿನ ನಾವು ಹೊರಗಡೆ ಬಂದೇ ಬರ್ತೀವಿ ಅಂಥವ್ರು ನಾವು. ಸರ್, ಈಗ ಸದ್ಯಕ್ಕೆ ಚಿತ್ರೋದ್ಯಮದ ಪರಿಸ್ಥಿತಿ ಸರ್ ತುಂಬಾ ಚರ್ಚೆ ಕಾಟೇರ ಅಷ್ಟೇ. ಸರ್ ಕಾಟೇರ ಸರ್ ಚಿತ್ರೋದ್ಯಮ ಸರ್ ಹಂಗಲ್ಲ ಖುಷಿ ಕೇಳಿ ಸರ್ ಖಂಡಿತ ಅವ್ರು ಕೇಳಿ ಸರ್ ಚಿತ್ರೋದ್ಯಮದ ಬೆಳವಣಿಗೆ ದೃಷ್ಟಿಯಿಂದ ಸರ್ ಅಂದ್ರೆ ಸಾಕಷ್ಟು ಚರ್ಚೆ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಕೆಲವರು ಆರ್ಟಿಕಲ್ಗಳ ಬರೀತಾರೆ. ಅಂದ್ರೆ 1-2 ಸಿನಿಮಾಗಳು ಹಿಟ್ ಆಗುತ್ತೆ, ಇದೇ ರೀತಿಯ ಪರಿಸ್ಥಿತಿ ಮುಂದುವರುತ್ತೆ, ಲೋ ಬಜೆಟ್ ಸಿನಿಮಾಗಳು ಅಷ್ಟೊಂದು ಗಳಿಕೆ ಮಾಡದಿದ್ರೆ
ಕನ್ನಡ ಚಿತ್ರೋದ್ಯಮದ ಪರಿಸ್ಥಿತಿ ಎಲ್ಲ ಗಂಭೀರ ಆಗ್ತಾ ಹೋಗುತ್ತಾ ಅನ್ನೋ ಚರ್ಚೆ ಇದೆ. ಜಸ್ಟ್ ಒಂದು ಇನ್ನೊಬ್ರಿಗೆ ಹೇಳ್ಕೊಡೋದು ಒಟ್ಟಾರೆಯಾಗಿ ಚಿತ್ರೋದ್ಯಮದ ಬೆಳವಣಿಗೆ ಬಂದಿದೆ. ಒಂದು ಸಿನಿಮಾ ಇಟ್ಕೊಂಡ್ರೆ ಚಿತ್ರದುರ್ಗ ಅದು ಯಾವುದೇ ಆಗಲಿ ದೊಡ್ಡದಾಗೋ ಅಂದ್ರೆ ಇದು ನೆಗೆಟಿವ್ ಪಾಸಿಟಿವ್ ಒಂದು ಚಿತ್ರೋದ್ಯಮದ ಪ್ರಶ್ನೆ. ಅಂದ್ರೆ ಮೊದಲೆಲ್ಲ ಹೆಚ್ಚೆಚ್ಚು ಸಿನಿಮಾ ಮಾಡಬೇಕು ಅನ್ನೋದು ಸ್ಟಾರ್ಗಳು ಹೆಚ್ಚು ಸಿನಿಮಾಗಳನ್ನ ಮಾಡಿದಾಗ ಅದ್ರ ಜೊತೆಯಲ್ಲಿ ಸಣ್ಣ ಸಿನಿಮಾಗಳಿಗೆ ಜನ ಥಿಯೇಟರ್ ಬಂದು ಆ ಫ್ಲೋನಲ್ಲೇ ಸಣ್ಣ ಸಿನಿಮಾಗಳನ್ನು ಕೂಡ ನೋಡ್ತಾರೆ. ಒಂದು ಅದಕ್ಕೆ ಆ ಸಕ್ಸಸ್ ರೇಟ್ ಕೂಡ ನಾವು ಹಿಂದಿನ ನೋಡಿದಾಗ ಅನುಕೂಲವಾಗಿ ಕಾಣುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಬ್ರು ಅಂತಲ್ಲ, ಅಂದ್ರೆ ಹೀರೋಗಳು ಎಲ್ಲೋ ಒಂದು ದೊಡ್ಡ ಹೀರೋಗಳು ಸಿನಿಮಾ ಮಾಡೋದು ಕಮ್ಮಿ ಆಗ್ತಿರ್ತದೆ. ಥಿಯೇಟರ್ಗಳಿಗೆ ಸಣ್ಣ ಸಿನಿಮಾಗಳು ಬಂದು ಅಲ್ಲಿ ನಿಲ್ಲೋದು ಕಷ್ಟ ಆಗ್ತದೆ. ನಾವು ಬಹಳಷ್ಟು ಥಿಯೇಟರ್ ನೋಡ್ತಾ ಇದ್ದೀವಿ. ಏನಾಗುತ್ತೆ ನಾನು ನನ್ನ ಉದ್ದೇಶ ಈಗ ನಾನು ಆಕ್ಚುಲಿ ಹೇಳಿದ್ದೆ ಅವರು ಅದು ನಾವು 5ನೇ ದಿನ ರಿಲೀಸ್ ಮಾಡ್ತೀವಿ. ಅಕ್ಟೋಬರ್ ನಾನು ಬಂದೇ ಇರೋದು ಖಂಡಿತ ಇವತ್ತು ಆ ಸ್ಪೀಡಲ್ಲೇ ನಾನು ಓದಿದ್ದೆ. ನಮ್ಮ ಅಷ್ಟೊಂದು 70% ಸಿನಿಮಾ ಮಾಡೋದು. ಈ ಪರಿಸ್ಥಿತಿಲಿ ಈಗ ನಾನು ಅವತ್ತು ಅದನ್ನೇ ಈಗ ಇನ್ನೊಂದ್ಸಲ ಮಾಡಿದಾಗ ಹೇಳ್ಬೇಕು, ಈಗ ಲೇಟ್ ಆಗಿದೆ. ಈ ತರ ಸಿಚುವೇಶನ್ ಡಿಫ್ರೆಂಟ್. ಅದು ಅದಕ್ಕೆ ಏನು ಮಾಡೋದು ಒಂದ್ಸಲ ಅವ್ರು ಸಿನಿಮಾ ಬಂದಾಗ ಒಂದೇನಾಗುತ್ತೆ, ಥಿಯೇಟರ್ ರನ್ನಿಂಗ್ ಅಂತ ಇದಾಗುತ್ತೆ. ಎಲ್ಲರೂ ಮೇಂಟೆನೆನ್ಸ್ ಕಾಸು ಆಗುತ್ತೆ. ಯಾಕಂದ್ರೆ ನಾವು ರೆಗ್ಯುಲರ್ ಆಗಿ ಬಸವೇಶ್ವರ ಡೆವಲಪ್ ಥಿಯೇಟರ್ ಯಾವಾಗ ಲಾಸ್ಟ್ 2 ಮಂತ್ ಆ ಥಿಯೇಟರ್ ಜನನೇ ಬಳಸಿದೆ. ಅಂದ್ರೆ ಹಂಗಾಗ ಹೋಗ್ರಪ್ಪ ಯಾರು ಸಿಂಗು ಅದೇ ರೀತಿಯಾಗಿ ನಮ್ಮ ಚಿತ್ರಮಂದಿರದ ಉಳಿವಿಗೆ ಬೇರೆ ತರ ಈಗೆಲ್ಲ ಸಿಂಗಲ್ ಥಿಯೇಟರ್ ಸಿಂಗಲ್ ಥಿಯೇಟರ್ ಮಾಲ್ಗಳಲ್ಲಿ ಥಿಯೇಟರ್ ಎಲ್ಲರೂ ಒಂದು ಯೂನಿಟಿ ಮಾಡಿ ನಿಮಗೆ ತಪ್ಪಲ್ಲ, ಆದ್ರೆ ನಿಮ್ಮ ಪಾತ್ರ ತುಂಬಾ ದೊಡ್ಡದಾಗಿದೆ. ಅದೇ ಗುರುದರಾಗಿ ಮಾಧ್ಯಮದ ಪಾತ್ರ ತುಂಬಾ ದೊಡ್ಡದಾಗಿದೆ. ಯಾವ ತರ ನೀವು ಹೇಳೋದು ಹೋಗ್ತಾ ಇದೆ ಜನ ಹೋಗ್ತಾ ಇಲ್ಲ ನನ್ನ ಪ್ರಕಾರ ಇವತ್ತು ನನ್ನ ಆಫ್ ಎಕ್ಸ್ಪೀರಿಯನ್ಸ್ ಇವತ್ತಿನ ಇವತ್ತು ಮಾರ್ನಿಂಗ್ ಶೋ ಆಗಿ ಅರ್ಧ ಗಂಟೆ ಆಗಿಲ್ಲ, ನಾವು 100 ಚಾನಲ್ ಬರ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾ ಬರ್ತಾ ಇದ್ದೀವಿ. ಸೊ ಇಷ್ಟು ಪ್ರಾಬ್ಲಮ್ನ ಒಬ್ಬ ಪ್ರೊಡ್ಯೂಸರು, ಒಬ್ಬ ಹೀರೋ ಆಗ್ಬೋದು, ಒಬ್ಬ ಡೈರೆಕ್ಟರ್ ಆಗ್ಬೋದು, ಅರ್ಧ ಗಂಟೆಯಲ್ಲಿ ಲಕ್ಷಾಂತರ ಜನ ಫ್ರೀಯಾಗಿ ನೋಡ್ತಾ ಇದ್ದಾರೆ. ನಾನು ಮಾಧ್ಯಮದ ಮಿತ್ರರಲ್ಲಿ ಎಷ್ಟೋ ಸರಿ ನಾನು ಕೇಳ್ತೇನೆ, ನೀವು ನಿಮ್ಮ ಕೊಡಿ ನಾನು ಕೆಳಗೆ ಸ್ಕ್ರಾಲ್ ಮಾಡಿ ಬೇರೆ ಸುಮಾರು ಮಾಡ್ತಾ ಇರ್ತೀರ ಪೈರಸಿ ಹಾಗೂ ಈ ತರ ಚಿತ್ರಗಳನ್ನ ಚಿತ್ರಮಂದಿರದಲ್ಲೇ ನೋಡೋದಕ್ಕೆ ಸಹಾಯ ಮಾಡಿ ಆ ಥರದ್ದು ಏನೋ ಆ ಥರದ್ದೊಂದು ನಿಮ್ಮ ಕಡೆಯಿಂದ ನಮಗೆ ಇವತ್ತಲ್ಲ ನಾನು ಸುಭಾಷ್ ಹೇಳಿ ಮಾಧ್ಯಮದ ಮಿತ್ರರಿಗೆ ಇನ್ನೊಂದು ಕೋರಿಕೆ. ಪೈರಸಿ ಸಿಕ್ಕಿದಾಗ ಅದನ್ನ ಯಾವ ರೀತಿ ಬೇರೆ ಕ್ರೈಮ್ ನಡೆದಾಗ ಯಾವ ರೀತಿ ನೀವೆಲ್ಲ ಅಲರ್ಟ್ ಆಗಿ ಯಾವ ರೀತಿ ಮಾಡ್ತೀರಾ, ಅದೇ ತರ ಚಿತ್ರರಂಗನ ಬೆಳೆಸ್ಬೇಕು ಉಳಿಸ್ಬೇಕು ಅಂದ್ರೆ ಇವತ್ತಿನ ಪರಿಸ್ಥಿತಿ ಅದೇ ತುಂಬಾ ಮುಖ್ಯವಾಗಿ ಮಾಧ್ಯಮದ ಮಿತ್ರರು ದಯವಿಟ್ಟು ಇದನ್ನು ಮಾಡಬೇಕು. ಇದಕ್ಕೆ ಪೂರಕವಾಗಿ ರೀಸೆಂಟ್ ಆಗಿ ಒಂದು ಆರ್ಟಿಕಲ್ ಬರ್ತಿದೆ, ತೆಲುಗು ಇಂಡಸ್ಟ್ರಿಯಲ್ಲಿ ಅವರು ಸೇಲ್ ಆಗದೆ ಇರ್ತಕ್ಕಂಥ ಒಂದಷ್ಟು ಲೋ ಬಜೆಟ್ ಕಡಿಮೆ ಬಜೆಟ್ ತೆಲುಗು ಸಿನಿಮಾಗಳಿಗೆ ಒಂದು ವೇದಿಕೆ ಮಾಡಿದ್ರು. ಸ್ಪೆಷಲ್ ಓಟಿಟಿಗಳನ್ನು ಅವರು ಅಂಥ ಸಿನಿಮಾಗಳನ್ನು ಖರೀದಿ ಮಾಡಿ ವ್ಯೂವರ್ಸ್ಗೆ 10 ರೂಪಾಯಿ 20 ರೂಪಾಯಿ ಬೇಸ್ ಮೇಲೆ ಬಿಡೋದು, ಪೇಯ್ಡ್ ಮಾಡಿ ನೋಡೋದು ಮಾಡ್ತಾರ. ಸುಮಾರು ಇಲ್ಲೂ ಇದ್ದಾರ ಯಾವ್ಯಾವ ಅದನ್ನ ಆ ಪ್ಲಾಟ್ಫಾರ್ಮ್ ನಲ್ಲಿ ಹೋದಾಗ ಆ ಚಿತ್ರದ ಗಳಿಕೆ ಎಷ್ಟಾಗುತ್ತೋ ಅದ್ರ ಪರ್ಸೆಂಟೇಜ್ ಅವ್ರಿಗೆ ಇಷ್ಟು ಮಾಧ್ಯಮ ಅಂದ್ರೆ ಚಾನಲ್ ಕಲಾವಿದ ಸಂಘದ ವತಿಯಿಂದ ಅಥವಾ ನೀವು ಇನಿಷಿಯೇಟಿವ್ ತಗೋದು, ಯಾಕಂದ್ರೆ ನೀವು ಎಲ್ಲ ಇಂಡಸ್ಟ್ರಿಗಳಲ್ಲೂ ಸ್ಮೈಲ್ ಮಾಡೋದು ನಿಮಗೆ ಗೊತ್ತಿದೆ. ಹಂಗಾಗಿ ಬಟ್ ಇಲ್ಲಿ ಮಾಡಕ್ ಕಷ್ಟ. ಆಲ್ರೆಡಿ ಚಾನಲ್ಸ್ ಇದೆಯಲ್ಲ, ಈಗ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿ ಮಾಡೋ ಬಂದು ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರೋ ಚಾನಲ್ಸ್ ಇದೆಯಲ್ಲ. ಸೊ ಅಲ್ಲಿ ಕೊಟ್ಟರೆ ನಾನು ನನ್ನ ಹತ್ರನೇ ಆಗ್ಬೇಕಿತ್ತು ಅಂತ ಅನ್ಕೊಳ್ತಾ ಇನ್ನೂ ಒಬ್ಬ ಚಿತ್ರದ ನಿರ್ಮಾಪಕರಿಗೆ ದುಡ್ಡಾಗಬೇಕು. ಆಲ್ರೆಡಿ ಪ್ಲಾಟ್ಫಾರ್ಮ್ ಡೆವಲಪ್ ಆಗಿರೋದು ಎಸ್ಟಾಬ್ಲಿಷ್ ಆಗಿರೋದು ಆ ಪ್ಲಾಟ್ಫಾರ್ಮ್ ಕೊಟ್ಟಾಗ ಹೋಗಿ
ಕೊಟ್ಟದ್ದು ನೆಕ್ಸ್ಟ್ ಡೇ ದುಡ್ಡು ಬರುತ್ತೆ. ನಾನು ಅದನ್ನ ಎಕ್ಸ್ಪೀರಿಮೆಂಟ್ ಮಾಡಬೇಕು ಸ್ಟಾರ್ಟಿಂಗ್. ಇಲ್ವೇ ಇಲ್ಲ ಅನ್ನೋದಾದ್ರೆ ನೀವು ಹೇಳ್ತೀರ ಮಾಡ್ಬೇಕಾಗುತ್ತೆ. ಬಟ್ ಇದೆ ಓಪನ್ ಇದೆ ಅಂತ ಓಪನ್ ಇದೆ. ಕ್ರೈಟೇರಿಯಾ ವಿಚಾರಕ್ಕೆ ಒಂದು ರಿಮೇಕ್ ರೈಟ್ಸು ಅಥವಾ ಡಬ್ಬಿಂಗ್ ರೈಟ್ಸು ಅದು ಈಗ ನಿಮ್ಗೆ ಗೊತ್ತಲ್ವಾ, OTT ಬಂದ್ಮೇಲೆ ನೋ ರಿಮೇಕ್ ನೋ ಡಬ್ಬಿಂಗ್. ಡಬ್ಬಿಂಗ್ ನಲ್ಲಿ 100% ಇರುತ್ತೆ. ಕೆಲವು ನಾವು ಡಬ್ಬಿಂಗ್ ಮಾಡಿ ರೆಡಿ ಮಾಡ್ಕೋಬೇಕು. ಎಲೆಕ್ಷನ್ ಕಾರ್ಕೊಂಡು ಕಾನ್ಸೆಪ್ಟ್ ನಿರ್ಮಾಪಕ ಈ ಒಂದು ರೀತಿಯಾಗಿ ಸ್ಟೇರಿಂಗ್ ಇಟ್ಕೊಂಡು ಟ್ರೈ ಮಾಡ್ತಾರೆ. ಫಸ್ಟ್ ಕ್ವಶನ್ ಅದೇ ಕೇಳಿ ಸರ್, ಖುಷಿ ಆಗುತ್ತೆ. ನಾನು ನನ್ನ ರಾಕ್ಲೈನ್ ಸಂಸ್ಥೆ ಯಾವಾಗಲೂ ತುಂಬ ಮುಖ್ಯ ಆಗಿ ನಾನು ಫಸ್ಟ್ ಟೈಮ್ ಸಿನಿಮಾ ಅಂತ ಗೊತ್ತಿರಲಿಲ್ಲ. ಸೊ ಇಲ್ಲಿ ನಾನು ಆ್ಯಕ್ಟಿಂಗ್ ಅಂತ ಊರಿಂದ ಬಂದಿದ್ದೆ, ಸಿನಿಮಾ ಸೇರೋದು ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ದುನಿಯಾಗಿ ದೇವರು ಅಂತ ಒಂದು ಸರ್ ಅದರಲ್ಲಿ ಒಂದು ಪಾತ್ರ ಫಸ್ಟ್ ಟೈಮ್ ಇಂಡಸ್ಟ್ರಿ ನೋಡಿ ಇನ್ನೊಂದು ಕನ್ವಿನ್ಸ್ ರಾಕ್ಲೈನ್ ಸರ್ ಆ ಸಂಸ್ಥೆಗೆ ತಿರ್ಗಾ ನಾನು ಡೈಲಾಗ್ ತರುಣ್ ಸರ್ ತರುಣ್ ಸರ್ ಬರ್ಸೋವಾಗ ಅಷ್ಟು ಗೊತ್ತಾಗಲಿಲ್ಲ ಏನು ಇಷ್ಟು ಬರ್ತಾವೆ. ಸೊ ಆಮೇಲೆ ಇವತ್ತಿನ ಗೊತ್ತಾಗ್ತದೆ. ಮತ್ತು ಜನ ರಿಸೀವ್ ಮಾಡ್ಬೋದು, ಎಸ್ಪೆಷಲಿ ರೈತರು ಅವ್ರ ಸಬ್ಜೆಕ್ಟು ಅವ್ರ ಇದು ಅವ್ರ ಮಾತು ಅಂತ ಹೇಳಿದಾಗ ಅವ್ರು ಯಾವತ್ತೂ ಕೈ ಹಿಡಿತಾರೆ. ನಾವು ಯಾವುದೇ ಸಕ್ಸಸ್ ಮಕ್ಕಳು ಎಲೆಕ್ಟ್ರಿಕ್ ಬೈಕ್ ಅಂದ್ರೆ ನಮ್ಮ ತಂತ್ರಜ್ಞಾನ ಸಿಚುವೇಶನ್ ಆ ಥರ ತರುಣ್ ಸರ್ ಅವರು ಕಾಂಬರ್ಟು ಅಂದರೆ ಅವ್ರು ಲಾಸ್ಟು ರಾವಣ ಹತ್ತದಿಂದ ಅವರು ಅಣ್ಣ ಕ್ಯಾಮ್ರಾ ಬರುತ್ತೆ ನಿಂದು, ಅದನ್ನ ಹತ್ಕೊಂಡು ಈ ಸಂಸ್ಥೆ ನಮಗೆ ಈ ಕಡೆ ಕ್ಯಾಮ್ರಾ ಮಾತಾಡ್ತೀರಾ? ತುಂಬಾ ಅವಶ್ಯಕತೆ ಇದೆ. ಅದು ನಮ್ಗೋಸ್ಕರ ಅಂದ್ರೆ ಎಷ್ಟೋ ಸಲ ನನಗೆ ಯಾರನ್ನು ಮೀಟ್ ಆಗ್ತದೆ ಈ ಕಾಟ್ಯಾರ ರೈಟ್ ಅಂದ್ರೆ ಸಿನಿಮಾದಲ್ಲಿ ದುಡ್ಡಿದೆ ಅಂತ ಹೊರಗಡೆ ತುಂಬಾ ಅದು ಮ್ಯಾಚ್ ಮಾಡಕ್ ಆಗ್ತಾ ಇದ್ದಾವೆ ಒಂದು ಸಣ್ಣ ಈ ಸಂಸ್ಥೆ. ನಾನು ಶಾಕಿಂಗ್ ಅಂದ್ರೆ ಕಾಟ್ಯಾರ ಎಲ್ಲಿದೆ ಲೈಫ್ ನಿಜವಾಗಿ ಒಂದು ನಾನು ಸೇರ್ಕೊಂಡ್ರೆ ಪ್ರತಿ ಒಂದು ಸೀಸನ್ ಇದು ಇವಾಗ ಪ್ರತಿ ಸ್ಟೇಜನ್ನು ಆಲ್ರೆಡಿ ನಮ್ಗೊಂದು ದಾರಿ ತೋರಿಸ್ತು. ಅಂದರೆ ಬೇರೆ ಎಲ್ಲ ಹೋದಾಗ ಬೇರೆ ಉಳಿದ ಏನು ಹೇಳಿದ್ರೆ ಸ್ಟಾರ್ ಜೊತೆಗೆ ಅಂತ ಹೇಳಿದಾಗ ಅದೊಂದು ದೊಡ್ಡ ದಾರಿ ಇದೆ. ಸೊ ಅದು ಸಂಸ್ಥೆ ನಮಗೆ ಒಂದು ಗುರುತಿಸಿ ಈ ಥರದ್ದು ಅವರೊಬ್ಬ ನಿರ್ದೇಶಕರಾಗಿ ನನಗೆ ಒಂದು ಅವಕಾಶ ಕೊಟ್ಟರು. ಕಾರು ಅರ್ಧ ಸೇರಿ ಬರ್ತಿದ್ದು ನಿರ್ದೇಶಕರಾಗಿ ಸಿಗೋದಂತ ಒಂದು ರೆಕಗ್ನಿಷನ್, ಒಬ್ಬ ಕಥೆಗಾರನಾಗಿ ಈ ಸಿನಿಮಾ ಒಬ್ಬ ರೈಟರ್ ಆಗಿ ಎಷ್ಟು ಖುಷಿ ಅನ್ಸುತ್ತೆ. ಇದು ಸರ್ ಸ್ವಲ್ಪ ಮೊಬೈಲ್ ಕೆಳಗೆ, ಸ್ವಲ್ಪ ಕೆಳಗೆ. ನಿರ್ದೇಶಕರ ಅಭಾವ ಕಡಿಮೆ ಸ್ವಲ್ಪ ಇದೆ, ರೈತರ ಅಭಾವ ತುಂಬ ಇದೆ. ನಮಗೆ ಅವಾಗ ತರುಣ್ ಸರ್ ಹೇಳಿದಾಗ ನಮ್ಗೆ ಅದೇ ಖುಷಿ ಆಗ್ತದೆ. ಸೊ ಈ ಒಂದು ಅಭಾವ ಇದೆ. ನಾವು ಅಂದರೆ ರೈತರು ಅಂದ ತಕ್ಷಣ ತುಂಬ ಕಡೆಗಣಿಸುತ್ತಿದೆ ಆಗುತ್ತೆ. ಸೊ ನಾನು ಅವಾಗ ತರುಣ್ ಸರ್ ನಾನು ಯಾಕೆ ಅಂತ ನಾನು ಭಾಳ ಖುಷಿ. ತರುಣ್ ಸರ್ ಅಂದರೆ ಅವ್ರು ಈ ಥರದ್ದು ಹೇಳಿದಾಗ ಸರಿ ಸರ್ ಒಂದು ಅವಕಾಶ ಇದೆ, ನಾನು ಮಾಡ್ತೀನಿ ಅಂತ ಡೇಟ್ ಮಾಡ್ತೀನಿ. ಸೊ ಈ ಮೂಲಕ ಎಲ್ಲರಿಗೂ ಗೊತ್ತಾಗ್ಬೇಕು ರೈತರು ಈಗ ಒಂದು ವೇದಿಕೆ ಇದೆ ಅವ್ರಿಗೆ ಸೊ
ಸೊ ಅವರು ಬೆಳಗ್ಗೆ ಬಂದು ಆರ್ಥಿಕವಾಗಿ ಅವರು ಅಂದರೆ ಸ್ವಲ್ಪ ಆಗ್ಬೋದು ಅಂತ ಈ ಮೂಲಕ ಎಸ್ಪೆಷಲಿ ಈ ಸಿನಿಮಾ ಮೊದಲಿಂದ ಆಯಿತು. ಸೊ ಕೊನೆಗೂ ಫಿನಿಶ್ ಕೂಡ ಈ ಥರ ಇದ್ರ ಮೂಲಕ ಮೊದಲಿಗೆ ಇದರ ಇನಿಷಿಯೇಟಿವ್ ಯಾವುದೇ ಇನಿಷಿಯೇಟಿವ್ ಇರೋದು ನಾವು ಮಾಡಬೇಕು ಅಂತ ಹೇಳಿ ಟೆಕ್ನಿಷಿಯನ್ಸ್ ಅದು ತುಂಬ ಕಮ್ಮಿ ಜನ ಪ್ರೊಫೆಷನ್ ಇದಕ್ಕಿಂತ ನಾನು ಮಾಡಿದಾಗ ವರ್ಷನ್ಸ್ ಮಾಡಿದಾಗ ಅವಾಗ ಕ್ಲಾಸಸ್ ಕೆಲಸ ಮಾಡಿದಾಗ ಅಲ್ಲಿ ನೋಡಿ ಟೆಕ್ನಿಷಿಯನ್ಸ್ನ ಕೂರಿಸೋದು ಅವ್ರಿಗೆ ಅಂತ ಎಲ್ಲ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ವರ್ಕ್ ಮಾಡ್ತೀನಿ. ಇವ್ರು ಯಾವಾಗಿನ ಫಸ್ಟ್ ಕಥೆಯೆಲ್ಲ ಶುರುವಾದಾಗಿಂದ ಟೆಕ್ನಿಷಿಯನ್ಸ್ಗೆ ಕೂಡ ರೆಸ್ಪೆಕ್ಟ್ ಕೊಡ್ತಾನೆ ಇರಬೇಕು. ಎಸ್ಪೆಷಲಿ ರೈಟರ್ಸ್ಗೆ ಯಾಕಂದ್ರೆ ಇವತ್ತು ನಮ್ಗೆ ಇವತ್ತು ಎಷ್ಟು ಕೊರತೆ ಯಾಕಿದೆ ಎಷ್ಟೋ ಜನ ನಾವು ರೈಟರ್ಸು ತೆಲುಗು ಕೆಲಸ ಮಾಡ್ತೀವಿ, ಕನ್ನಡ ಕೆಲಸ ಮಾಡ್ತೀವಿ, ಹಿಂದಿಗೂ ಕೆಲಸ ಮಾಡ್ತೀವಿ. ಏನು ಅಂತ ಅವುಗಳಿಗೆ ಫಿನಾನ್ಷಿಯಲ್ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಾಗುತ್ತೆ ನಮ್ಮಲ್ಲಿ ನಮ್ಮ ಪಾರ್ಟ್ನಲ್ಲಿ ರೈಟರ್ ಆಗಿದ್ದವರು ಒಂದು ಫಿಲಮ್ ರೈಟಿಂಗ್ ಆಗಿದ್ದಂಗೆ ಡೈರೆಕ್ಟರ್ ಆಗಿಲ್ಲ ಬರ್ಡನ್ ಜಾಸ್ತಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲೇಗಿತ್ತು ಅಂತಂದ್ರೆ ಯಾರು ಸರ್ ಸರ್ ಮಾಡಬೇಕಾದ್ರೆ ಒಂದು ಕಾದಂಬರಿ ತಗೊಂಡ್ಬರೋದು ಅದನ್ನ ಒಂದು ರೈಟರ್ ಯಾರು ಶಿವದೇಶಕರು ಯಾರು ಕೊಟ್ಟು ಒಂದು ಮಾಡಿಸೋದು ಅಲ್ಲಿಂದ ಒಂದು ಡೈರೆಕ್ಟರ್ ಕೈ ಕೊಡೋದು. ಸೊ 3 ವರ್ಷ ಆಗುತ್ತೆ. ಈಗ ಅದನ್ನೇ ನಾನು ಫಾಲೋ ಮಾಡೋದು. ಓಕೆ ಗಣೇಶ್ ಒಂದು ಕತೆ ತಗೊಂಡು ರೆಡಿ ಮಾಡೋಣ ಅಂತಂದ್ರೆ ಒಂದು ಸ್ಟೋರಿಯಾಗಿ ಗಣೇಶ್ ಮಾಡೋದು, ಒಂದು ಡೈಲಾಗ್ ಮಾಸ್ಟೇಷನ್ ಮಾಡೋದು. ಸೊ ಎಲ್ಲರಿಗೂ ಸಿಗೋ ಕ್ರೆಡಿಟ್ 100% ಆ ಕ್ರೆಡಿಟ್ ಸಿಗುತ್ತೆ. ಸೊ ಎಲ್ಲಾದ್ರೂ ಹಂಚೋಷ್ಟು ಕ್ರೆಡಿಟ್ ಇರುತ್ತೆ. ಎಲ್ಲ ನಾವೇ ಮಾಡ್ಕೋಬೇಕು ಅಂತಂದ್ರೆ ಅವರು ಜವಾಬ್ದಾರಿ ಕೊಟ್ಟಾಗ ಕೆಲಸ ಈಸಿ ಆಗುತ್ತೆ, ಸಿನಿಮಾ ಚೆನ್ನಾಗುತ್ತೆ ಅಂತ ನಮಗೆ ಸಿನಿಮಾಯಿಂದ ಶುರುವಾಯಿತು. ಖುಷಿ ಆಯ್ತು ಸರ್ ಲೋಗೋ ಸರ್ ಲೋಗೋಗಳು ಹಾಕಿ ಸರ್ ಲೋಗೋ ಆಗಲ್ಲ ತುಂಬಾ ಎಮೋಷನಲ್ ಮೂಮೆಂಟ್ ಇದು ಆಕ್ಚುಲಿ. ಅಲ್ಲ ಈ ಸಿನಿಮಾ ಮಾಡಕ್ ಕಾರಣ ಮೇನ್ ಯಾರು ಅಲ್ಲ ಅಂತಂದ್ರೆ ಅವರಿಂದಲೇ ಸಿನಿಮಾ. ಆಕ್ಚುಲಿ ನಾನು ಈ ಸಿನಿಮಾ ಬೇರೆ ಸಿನಿಮಾ ಓಡಾಡ್ತಾ ಇದ್ದೆ, ಅದಿನ್ನೂ ಆಗಿದ್ದಿಲ್ಲ. ಮನೇಲಿ ಕೂತ್ಕೊಂಡು ಇನ್ವೆಸ್ಟ್ ಮಾಡೋಣ ಬಾಯ್ ಸಿನಿಮಾ ಮಾಡುವಂತ ಸರ್ ಹೇಳಿ ಫೋನ್ ಮಾಡಿ ಸರ್ ಬರ್ತಾರೆ ಮಾತಾಡೋದು ಹೇಳಿ ಸಿನಿಮಾ ತರೋಡ್ ಸರ್ ಅವ್ರಿಗೆ ಬಂದ ತಕ್ಷಣ ಸಿನಿಮಾ ಕೊಡಲಿಲ್ಲ, ಕತೆ ಹೇಳಿ ಮಾಡಿ ಆಮೇಲೆ ಒಂದು ಅಣ್ಣನಿಗೆ ತುಂಬಾ ಥ್ಯಾಂಕ್ಸ್. ಅವರಿಂದ ಈ ಸಿನಿಮಾ ಆಗ್ತಾ ಇರಲಿಲ್ಲ, ಈ ಸಿನಿಮಾ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಸರ್ ಥ್ಯಾಂಕ್ ಯು ಸೋ ಮಚ್ ಆಪರ್ಚುನಿಟಿ. ಅವರು ತುಂಬಾ ಹೇಳ್ಕೊಟ್ಟು ಮಾಡಿಸಿದ್ರು ನನಗೆ. ಆ್ಯಂಡ್ ರಾಕೇಶ್ ಸರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸರ್ಪ್ರೈಸ್ ಗಿಫ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅದನ್ನು ಬೇರೆ ವಿಷಯಕ್ಕೆ ಮಾತು ಕರ್ತಿದ್ದು ಈ ರೀತಿ ಅವರಿಂದಲೇ ಇವತ್ತು ನನಗೆ ಕೂತಿರೋದು, ಇಷ್ಟೊಂದು ಸ್ಟ್ರಾಂಗ್ ಆಗಿ ಕೂತಿರೋದು ಅವರಿಂದಲೇ. ಆ್ಯಂಡ್ ಥ್ಯಾಂಕ್ ಯು ಒಂದೇ ಹೇಳ್ಬಿಡ್ತೀನಿ. ಅಲ್ಲ ಜೋರಾಗಿ ಅದಲ್ಲ ಸುಮಾರು ಜನ ಗೊತ್ತಿಲ್ಲ. ಸುಮಾರು ಜನ ಗೊತ್ತಿಲ್ಲ ಯುವರಾಜು. ನಾನೀಗ ಅದೇ ಹೇಳ್ತೀನಿ ಏನಂದ್ರೆ ಇಲ್ಲ ಇವ್ರ ಸಂಸ್ಥೆಯಿಂದ ಸುಮಾರು ಜನ ತಂದೆ ಕಾಲದಲ್ಲಿ ಇರ್ಬೇಕಾದ್ರೆ ಸುಮಾರು ಜನ ಕೆಲಸ ಮಾಡೋದು ಇವ್ರ ಸಂಸ್ಥೆ. ಈಸೆ ಶ್ರೀನಿವಾಸ್ ಅಂತ ಹೇಳ್ಬಿಟ್ಟು ಒಂದು ನಿರ್ಮಾಪಕ ಲೆಕ್ಕ ತಗೊಂಡು ಸುಮಾರು ಸಿನಿಮಾದಲ್ಲಿ ವೆರಿ ಪ್ರಾಮಿಸಿಂಗ್. ತುಂಬಾ ಒಂದು ಒಳ್ಳೆ ಇಂಟೆನ್ಸ್ ರೋಲ್ ಮಾಡಿದ್ರು. ನಿಮ್ಮನ್ನ ನೀವು ರಿಲೀಸ್ ಟೈಮಲ್ಲಿ ನೋಡ್ಕೊಂಡಾಗ ಸ್ಕ್ರೀನ್ ಏನಿಸ್ತು ಅಲ್ಲ ಈ ಲುಕ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ವೈಸ್ ಎಲ್ಲ ಡಿಸೈಡ್ ಮಾಡಿದ್ರು. ಅದಕ್ಕೆ ಒಂದು ಲಿಸ್ಟ್ ಕೂಡ ಮಾಡ್ಬೇಕಿಲ್ಲ, ಟೆಸ್ಟ್ ಎಲ್ಲ ಆದ್ಮೇಲೆ ಸೊ ಖುಷಿ ಅನಿಸ್ತು. ಡೈರೆಕ್ಟರ್ ಶೇಡ್ ಇದೆ, ಒಂದು ಫುಲ್ ಶೇಡ್ ರಾಮಂದ್ರ ಲುಕ್. ಇನ್ ಸೆಕೆಂಡ್ ನೋಡಿಲ್ಲ ನೀವೇ ಚೆನ್ನಾಗಿದೆ. ಇನ್ನೊಂದು ಹೇಳ್ಬಿಟ್ಟು ಯಾರು ಗೊತ್ತಿಲ್ಲ, ಆಕ್ಸಿಡೆಂಟ್ ಆಗಿ ಕಾಲ್ ಇದು ಮಾಡ್ಕೊಂಡು ಆದ್ಮೇಲೆ ಕೂಡ ಲ್ಯಾಬ್ ಎಕ್ಸ್ಪೆಂಡ್ ಮಾಡ್ಬೋದು. ಅದು ಡೆಡಿಕೇಶನ್. ಯಾರು ಮಾಡಲ್ಲ, ಎಲ್ಲ ಹೋಗ್ತಾರೆ ಯೂಶುವಲ್ ಹೀಲಿಂಗ್ ಆಗೋಯ್ತಲ್ಲ. ಬಟ್ ಅದು ಕ್ಲೈಮ್ಯಾಕ್ಸ್ ಬಂದಿಲ್ಲ, ನಾನು ಮಾಡ್ತೀನಿ ಸ್ವಲ್ಪ ಇದೇ ತಲೆ ಕಟ್ಸ್ಕೊಡ್ತಾರೆ. ಆಕ್ಚುಲಿ ಒಂದೇನಾದ್ರೆ ತರುಣ್ ಆಗ್ಲಿ ಅಣ್ಣ ಆಗ್ಲಿ ಅವ್ರು ತುಂಬಾ ಸಪೋರ್ಟ್
ಇಲ್ಲ ಅವನ್ನೇ ಮಾಡ್ತಾರೆ. ಯಾಕಂದ್ರೆ ಹಾಸ್ಪಿಟಲ್ ಇದು ಕ್ಲೈಮ್ಯಾಕ್ಸ್ ಬೇಕಾದ್ರೆ ರೆಡಿ ಆಗ್ತದೆ. ನಮ್ಗೆ ಗೊತ್ತಿರಲಿಲ್ಲ ಸರ್ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಮುಂಚೆ ಆಗಿದೆ. ಕ್ಲೈಮ್ಯಾಕ್ಸ್ ಅದು ಕೂಡ ಅದಾದ್ಮೇಲೆ ಅವ್ರು ಪರ್ಮಿಷನ್ ತಗೊಂಡು ಕೇಮ್ ಅಂಡ್ ಇಟ್ ಕ್ಲೈಮ್ಯಾಕ್ಸ್ as well as dubbing. ಎಷ್ಟು ದಿನ ಆಯ್ತು? ಅವರೇ ಸಪೋರ್ಟ್ ತಗೊಂಡ್ವಿ ಫಸ್ಟ್ ಅಂದ್ರೆ ಅವ್ರಿಗೆ ಇಟ್ಕೊಳಕ್ಕೆ ಆಗಲ್ಲ. ನಮ್ಗೂ ಕೂಡ ಮೇಕಪ್ ಎಲ್ಲ ಹಾಕ್ಸಿ ಎಲ್ಲ ಕ್ಲೋಸ್ ಶಾರ್ಟ್ಸ್ ವಿತ್ ಡೈಲಾಗ್ ಮಾಡ್ಯುಲೇಷನ್ ಎಲ್ಲಾನು ಮಾಡಿ ಡಬ್ಬಿಂಗ್ ಕೂಡ ಫಸ್ಟ್ ನಾವು ಮೈಸೂರು ಟ್ರೈ ಮಾಡಿ ಡಬ್ಬಿಂಗ್ ಮಾಡಿಸ್ಬೇಕು ಅಂತ. ಬಟ್ ಅಲ್ಲಿ ಸ್ಟುಡಿಯೋ ಸ್ವಲ್ಪ ಕಂಫರ್ಟಬಲ್ ಇಲ್ಲ. ಮತ್ತೆ ಅಲ್ಲಿಂದ ಬೆಂಗಳೂರಿಗೆ ಇದಕ್ಕೆ ಒಂದು ಮತ್ತೆ ಇಲ್ಲಿ ಡಬ್ಬಿಂಗ್ ಮಾಡಬೇಕು. ಟ್ರಾವೆಲ್ ಮಾಡೋದು ಇರಲಿಲ್ಲ. ಅಂದ್ರೆ ಇವಾಗ ಅಟ್ಲೀಸ್ಟ್ ಪರವಾಗಿಲ್ಲ. ಅವಾಗ ಇನ್ನೂ ತುಂಬಾ ಸೆನ್ಸಿಟಿವ್ ಇತ್ತು ಡೈರೆಕ್ಟರ್. ಬಟ್ ಇನ್ನೊಂದು 3 months ಮತ್ತೆ ಅವ್ನ